ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಹುಡುಗ ಬಾಲು. ಎಲ್ಲರೂ ಹೇಗಿದ್ದಾರೆ? ಒಬ್ಬ ಎವ್ರಿಬಡಿ ಇಸ್ ಡೂಯಿಂಗ್ ಗ್ರೇಟ್ ಅಂದ್ಕೊಳ್ತಾ ನಾನು ಕೂಡ ಸೂಪರ್ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವತ್ತು ದಾವಣಗೆರೆ ದುರ್ಗಾಂಬಿಕಾ ಜಾತ್ರೆ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವಾಗ ದೇವಸ್ಥಾನ ಹತ್ರ ಏನೇನು ನಡೆಯುತ್ತೆ ಪ್ರತಿಯೊಂದು ಇನ್ ಡೀಟೇಲಾಗಿ ತೋರಿಸ್ತೀನಿ. ಮತ್ತು ನಾಳೆದು ಪ್ರತಿಯೊಂದು ಫಂಕ್ಷನ್ನು ಇನ್ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಸೊ ಬನ್ನಿ ಗೈಸ್, ದೇವಸ್ಥಾನ ಹತ್ರ ಹೋಗೋಣ. ನಮ್ಮ ದಾವಣಗೆರೆ ದುರ್ಗಾಂಬಿಕಾ ಜಾತ್ರೆ ನೋಡ್ಕೊಂಡು ಬರೋಣ. ದುರ್ಗಾಂಬಿಕಾ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಲದು. ಇದು ನೋಡೋದಕ್ಕೆ 2 ವರ್ಷ ಕಾಯಬೇಕಾಗುತ್ತೆ ನಮ್ಮ ದಾವಣಗೆರೆ ಜನರು. ಇದೊಂಥರ ದಾವಣಗೆರೆ ಜಾತ್ರೆ ಅಂದರೆ ಏನೋ ಒಂಥರ ಸಡಗರ, ಸಂಭ್ರಮ. ಹಳ್ಳಿ ಅಥವಾ ಎಲ್ಲ ಊರಿಂದ ಬಂದು ರಿಲೇಟಿವ್ಸ್ ಎಲ್ಲ ಬಂದು ಮನೆ ಬಂದು ಹಬ್ಬದ ಸಡಗರ ಇರುತ್ತೆ ನಮ್ಮ ದಾವಣಗೆರೆಯಲ್ಲಿ. ಅಂಥದ್ರಲ್ಲೂ ಹಳೆಪೇಟೆಯಲ್ಲಿ ಮಾತ್ರ ಇನ್ನೂ ಅದ್ದೂರಿಯಾಗಿರುತ್ತೆ. ನೋಡೋಕ್ಕೆ 2 ಕಣ್ಣು ಕೂಡ ಸಾಲದು. ದಿಡ್ ನಮಸ್ಕಾರ ಹಾಕೋರೆಲ್ಲ ಈ ಥರ ಪೂಜೆ ಮಾಡ್ತಾರೆ. ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ತಾರೆ. ಅಲ್ಲಿ ಡ್ರೆಸ್ ಚೇಂಜ್ ಮಾಡೋದಕ್ಕೂ ಫೆಸಿಲಿಟಿ ಕೂಡ ಇದೆ. ಡೆಕೋರೇಷನ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಗುರು. ಸೊ ಯಾರ್ಯಾರೆಲ್ಲ ನಮ್ಮ ದಾವಣಗೆರೆ ಅಥವಾ ಹೊರಗಡೆನವ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಹೇಳೋಣ ಏನು ನಡೀತಾ ಇದೆ ನಿಮ್ದು, ಆಮೇಲೆ ತಗೊಂತೀನಿ. ಪ್ರತಿ 2 ವರ್ಷದ ಪದ್ಧತಿ ಅಂತೆ ದೇವಿಗೆ ಶಾನ್ಭೋಗ್ರ ಮನೆಯಿಂದ ಸೀರೆ ಕೊಡುವ ಶಾಸ್ತ್ರ ಐತಿ ಇವತ್ತು ಮಂಗಳವಾರ. ಯಾಕಂದ್ರೆ ನಾಳೆ ಮುತ್ತೈದೆ ಮಾಡ್ಲಿಕ್ಕೆ ನಿಮ್ಮ ಮನೆಯಿಂದ ಸೀರೆ ಬರುತ್ತೆ. ನಿಮ್ಮ ಮನೆಯಿಂದ ಸೀರೆ ಬರುತ್ತೆ. ನಮ್ಮನೆಲ್ಲ ನಾವೆಲ್ಲ ಬಾಬ್ದಾರರು, ಇವರು ಶಾನ್ಭೋಗ್ರು, ಇವ್ರ ಮನೆಯಿಂದ ಸೀರೆ ಕೊಡುವ ಶಾಸ್ತ್ರ ಐತಿ ಇವತ್ತು ಬೆಳಿಗ್ಗೆ. ನಾಳೆ ಮುತ್ತೈದೆ ಮಾಡ್ಲಿಕ್ಕೆ ಏನೇನು ಕೊಡ್ತೀರಾ? ಅದು ಅಮ್ಮಂಗೆ ಸೀರೆ, ಉಡುಗೆ ಸಾಮಾನು, ತಾಳೆ, ಉಡುಗೆ ಸಾಮಾನು ಅಂದ್ರೆ ಎಲ್ಲ ಬಂದೋಯ್ತು. ಇದು ಎಷ್ಟು ವರ್ಷದಿಂದ ನಡೀತಾ ಇರೋದು? ಸುಮಾರು 100-200 ವರ್ಷದಿಂದ ನಡೀತಾನೆ ಇರೋಂಥ ಕಾರ್ಯಕ್ರಮ ಇದು. ಮುಂದೆನೂ ಈಗ ಅದು ಸಾಕ್ತಾನೆ ಇರ್ತೈತೆ. ಅದು ನಮ್ಮನೆ ವಂಶ, ನಾವೆಲ್ಲ ದುಗವನ ವಂಶಸ್ಥರಿದ್ದಂಗೆ. ನಮ್ಮ ಹಿರಿಕರು ಮಾಡ್ಕೊಂಡ್ ಬಂದಾರ, ನಾವು ಮಾಡ್ಕೊಂತ ಹಂಗ ಮುಂದುವರಿತಾನೆ ಇದೆ ಶಾಸ್ತ್ರ. ಅದು ಇವತ್ತಿನ ಕಾರ್ಯಕ್ರಮ ಶಾನ್ಭೋಗ್ರ ಮನೆಯಿಂದ ನಡೀತಾ. ಶಾನ್ಭೋಗ್ರು ಅವ್ರ ಮನೆಯಿಂದ ಇದು ಎಲ್ಲ ಅದೇ ಆಮೇಲೆ ತಗೊಂತೀನಿ. ಹೇಳ್ರಿ, ಮತ್ತೆ ಯಾವ ಥರ ಕಾರ್ಯಕ್ರಮ ನಡೆಯುತ್ತೆ ನಿಮ್ಮ ಮನೆ? ಸೀರೆ ತರ ಬೇಕಿದ್ರೆ ಒಂದು ಜವಳಿ ಕಾರ್ಯಕ್ರಮ ಅಂತೇಳಿ ಸೀರೆ, ಬಟ್ಟೆ ಎಲ್ಲ ತಗೊಂಬ. 2 ದಿನ ಹಿಂದೆ ಜವಳಿ ಕಾರ್ಯಕ್ರಮ ಅಂತೇಳಿ ಮಾಡ್ತಾ ಅಮ್ಮನವ್ರಿಗೆ ಬೆಳ್ಳಿ, ಬಂಗಾರ, ಸೀರೆ, ಬಟ್ಟೆ ಇವತ್ತೆಲ್ಲ ಅರ್ಪಣೆ ಮಾಡೋದೇ ನಮ್ಮ ಕೆಲಸ. ಜವಳಿ ಕಾರ್ಯಕ್ರಮ 2-3 ದಿನದಿಂದ ಆಗೇ ಹೋಯ್ತು. ಈಗ ಅಮ್ಮಗೆ ಅರ್ಪಣೆ ಮಾಡೋದು. ರಾತ್ರಿ ಶಾಸ್ತ್ರಗಳಿಗೆ 1 ದಿನ ಶಾಸ್ತ್ರ ಇದೆ. ಮುತ್ತೈದೆಯರು ಬರ್ತಾರ, ಮುತ್ತೈದೆಯರಿಗೆ ಒಂದೊತ್ತು ಬಿಡುವುದು, ಮತ್ತು ಮುತ್ತೈದೆ ಮಾಡೋದು. ಅದು 1 ದಿನ ಕಾರ್ಯಕ್ರಮ. ಗೌಡ್ರು ಮಂತನ ಏನು 5 ಆ ಮಂತನ ಕಡೆಯಿಂದಾನೆ ಈ ಶಾಸ್ತ್ರ ಮಾಡ್ತಾರೆ. 5 ಮಂತನ ಯಾವ್ದು ಹೇಳ್ರಿ? ಗೌಡ್ರ ಮನೆ ಗೌಡ್ರು 5 ಅವರವೇ 5. ಹಾಂ, ಒಟ್ಟು 5 ಮಂತ. ಹಾಂ. ಇದೆಲ್ಲ ನೀವೇ ದುಡ್ಡು ಹಾಕ್ತಾರದ ಅಥವಾ ಸಾರ್ವಜನಿಕ? ತಿಂಗಳು ಡಬ್ಬಿಗಡಿ ಶಾಸ್ತ್ರ ಅಂತ ಮಾಡಿ ಅದರಲ್ಲಿ ಬರ್ತಕ್ಕಂಥ ಹಣ 1 ರೂಪಾಯಿಯಿಂದ ಹಿಡಿದು 1 ಲಕ್ಷದವರೆಗೂ ಭಾಗದಾನ ಕೂಡ ಭಕ್ತ, ಲಕ್ಷ ಭಾಗದಾನ ಕೂಡ ಭಕ್ತ. ಅಮ್ಮಂದು ಎಲ್ಲಾರ್ದು ಸೇರ್ಬೇಕಂತೇಳಿ ವಿಶೇಷವಾಗಿ ಈ ಕಾರ್ಯಕ್ರಮ ಇಟ್ಕೊಂಡಿರ್ತೇವೆ. ನಮ್ಮ ಹತ್ರ ಏನೈತೆ ಅನ್ನೋ ಗೊತ್ತಿಲ್ಲ. ಆ ಡಬ್ಬಿಗಡಿಗೆಯಿಂದ ಬರ್ತಕ್ಕಂಥ ಹಣ ಐತಲ್ಲ, ಆ ಹಣದಿಂದನೇ ಮಾಡೋದು. ದೇವ್ರಿಗೆ ಕೋಟಿ ರೂಪಾಯಿ ದುಡ್ಡು ಬಂದ್ರು ಯಾವ ದುಡ್ಡಿಗೆ ಮುತ್ತೈದೆ ಸಾಮಾನ ತರಲ್ಲ. ಎಲ್ಲ ಬಾಬ್ದಾರು ತಿಂಗಳಗಂಟ್ಲೆ ಡಬ್ಬಿಗಡಿಗೆ ಅಡ್ಡಾಡಿರ್ತೀವಿ. ಓಣಿ ಗಲ್ಲಿ 1 ರೂಪಾಯಿ ದುಡ್ಡಿಂದನೂ ಅಮ್ಮಗೆ ಇವತ್ತು ಸೀರೆ ತಂದಿರೋದು. ಮುತ್ತೈದೆ ಸಾಮಾನು ಅಷ್ಟು ಎಲ್ಲ ಸಾರ್ವಜನಿಕರದಿಂದನೇ ತಂದು ನಾವು ಪೂಜೆಯಿಂದ ಹಿಡಿದು, ತಾಳಿಯಿಂದ ಹಿಡಿದು, ಬಾಬ್ದಾರ್ ಸಾಮಾನದಿಂದ ಹಿಡಿದು ಎಲ್ಲ ದೇವಿಗೆ ಕೊಡಂಥ ಭಕ್ತರಿಂದನೇ ಮಾಡೋದು. 5 ಮನೆ ಗೌಡರು 1 ಹೊತ್ತು ಬಿಡ್ತಾರೆ ರಾತ್ರಿ. ಆ 1 ಹೊತ್ತು ಬಿಟ್ಟ ಮೇಲೆ ಇವತ್ತು ಕೊಟ್ಟರಂಥ ಸೀರೆನ ಬೆಳಗ್ಗೆ ಮುತ್ತೈದೆ ಮಾಡಿ ಮುಂದಿನ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಎಲ್ಲ ಬಾಬ್ದಾರ್ ಎಲ್ಲರೂ ಇದ್ದಾರೆ. ರೈತರು, ಮಡಿವಾಳರು, ಕುಂಬಾರರು, ಸರ್ವ ಭಕ್ತರು, ರೈತರು. ಏನಪ್ಪ ಮತ್ತೆ ಅದೇ ಇವಾಗ ಅಮ್ಮನ ಸೀರೆ ಉಡ್ಸೋದು ಯಾರು? ನಾಳೆನಾ? ಸೀರೆನಾ ಹೇಳಿದ್ವಲ್ಲ, ರಾತ್ರಿ 12 ಗಂಟೆಗೆ 5 ಮನೆ ಗೌಡ್ರ ಮನೆಯವರು 1 ಹೊತ್ತು ಬಿಟ್ಟ ಕಾರ್ಯಕ್ರಮ ಮುಗಿದ್ಮೇಲೆ ಮತ್ತೆ ಬೆಳಗಿನ ಜಾವ ಒಳ್ಳೆ ಹೊಸದಾಗಿ ಮುತ್ತೈದೆ ಮಾಡ್ತೇವೆ. ಮುತ್ತೈದೆ ಮಾಡುವಾಗ ಈ ಕೊಟ್ಟಂತ ಶಾನ್ಭೋಗ್ ಸೀರೆನ ಉಡಿಸ್ಬಿಟ್ಟು ಮತ್ತೆ ಮುಂದಿನ ಯಥಾಸ್ಥಿತಿ ಮುಂದಿನ ವರ್ಷ ಬರೋ ತನಕನು ಆ ತಾಯಿ ಮುತ್ತೈದೆ ಆಗಿ ಮದುವೆ ಶಾಸ್ತ್ರ ಇದ್ದಂಗೆ ಅಂದ್ರೆ ಎಲ್ಲರೂ ಅರ್ಥ ಆಗುತ್ತೆ. ಈ ಮದುವೆ ಮದುವೆ ಮಾಡೋದು ಪ್ರೇಮ ಅಂತಾರ. ಈ ತಾಯಿದು ಮದುವೆ ಶಾಸ್ತ್ರ ಇದು. ಸ್ವಲ್ಪ ಕಾರ್ಯಕ್ರಮ ವಿಭಿನ್ನವಾಗಿರುತ್ತೆ ಅಷ್ಟೇ. ಸಣ್ಣದಾಗಿರುತ್ತೆ. ಇಲ್ಲಿ ಸ್ವಲ್ಪ ಇದರ ಮೂಲಕ
ನಾವು ಓಣಿ ಗಲ್ಲಿ ಒಂದು ತಿಂಗಳು ಡಬ್ಬಿಗಡಿಗೆ ಅಡ್ಡಾಡಿದ್ವಿ. ಎಲ್ಲ ಸರ್ವ ಭಕ್ತರುಗಳು ದುಡ್ಡು ಕೊಟ್ಟಿದ್ದಾರೆ. ಅವ್ರಿಗೋಸ್ಕರ ನಾವೆಲ್ಲ ಕಮಿಟಿ ವತಿಯಿಂದ ಧನ್ಯವಾದಗಳು ಹೇಳ್ತೇವೆ. ನಮಗೆ ಸಹಕಾರ ಮಾಡಿದ್ದಾರೆ, ಪ್ರಸಾದ ಅನ್ವಯ ಮಾಡಿದ್ದಾರೆ, ಎಲ್ಲ ರೀತಿಯಿಂದನೂ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಂದಂಥ ಡಬ್ಬಿಗಡಿಗೆ ನಮ್ಮದು ದೇವಿನೇ ದುರ್ಗಮ್ಮನೇ ನಮ್ಮ ಮನೆ ಬಂದಾಳ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇವೆ ಸಾರ್ವಜನಿಕರಿಗೆ. ಮಾರ್ಗದರ್ಶನದಲ್ಲೇ ಬಂತಿದ್ದ ಯಾವಾಗಿಂದ ಇದು ಒಬ್ರು ಕೂಲಿ ಮಾಡೋ ವ್ಯಕ್ತಿ ಸಂತೋಷಿಸ್ತಾರಲ್ಲ, 1 ರೂಪಾಯಿನೂ ಸಾರ್ವಜನಿಕರು ಸಂತೋಷಿಸ್ತಾವ್ರಿಂದ ಅದರಲ್ಲೇ ಸಿಗ್ತಾಗ ಅಮ್ಮನ ಕೋಟಿ ರೂಪಾಯಿ ತರಲ್ಲ. ಇವತ್ತು ಅವ್ರ ಜನಾಂಗದ ಎಲ್ಲ ಜನಾಂಗದ್ದು ಮುಟ್ಲಿಗೋಸ್ಕರ ಲಕ್ಷಾಂತರ ರೂಪಾಯಿ ಸಿಗುತ್ತಂತಾರೆ ಅಮ್ಮಗೆ. 1 ಲಕ್ಷದ ನಿಲ್ಲಿಸ್ತೇವೆ. ಆಮೇಲೆ ಅಮ್ಮಂದು ತಾಳಿ ಅವ್ರಲ್ಲೇ ತರೋದು, ಪಬ್ಲಿಕ್ ಸಭೆಯಲ್ಲೇ ತರೋದು. ಸುಮಾರು 12 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿತ್ತು. ಇದರಲ್ಲೇ ತರೋದಿಲ್ಲ ಅಮ್ಮನ ಸಾರ್ವಜನಿಕರು ಭಕ್ತರು ರೊಕ್ಕ ಹಾಕಿದ್ರೆ ಇದರಿಂದಲೇ ಅದು ಅಮ್ಮಂದು ಪೂಜೆ ಸಾಮಾನುಗಳೆಲ್ಲ ತರೋದು. ಸಾರ್ವಜನಿಕ